ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಏನಪ್ಪ, ತುಂಬ ದಿನ ಆಗೋಗಿತ್ತು ಗೈಸ್. ನಾನು ತುಂಬಾ ದಿನ ಆಗೋಗಿತ್ತು ನಾನು ಲಾಗ್ ಸ್ಟಾರ್ಟ್ ಮಾಡಿ. ರೀಸನ್ ಇಷ್ಟೇ, ಸಣ್ಣ ಪುಟ್ಟ ಮನೆಯಲ್ಲಿ ಸಮಸ್ಯೆಗಳಿದ್ವು. ಹಂಗಾಗಿ ಆ ಸಮಸ್ಯೆಗಳೆಲ್ಲ ಸ್ವಲ್ಪ ಪರಿಹರಿಸಿ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ಏನಪ್ಪ ಅಂತ ದೊಡ್ಡ ಸಮಸ್ಯೆ, ತಲೆ ಹೋಗೋಂಥ ಸಮಸ್ಯೆ ಅಂತ ಕೆಲವ್ರು ಕೇಳ್ಬೋದು. ನನ್ನ ಲಾಗ್ ನೋಡೋರು ಅವ್ರಿಗೆ ಅನ್ನಿಸ್ಬೋದು ಅಂಥ ದೊಡ್ಡ ತಲೆ ಹೋಗೋಂಥ ಕೆಲಸ ಅಂಥದ್ದು ಏನೂ ಇಲ್ಲ. ಬಟ್ ಸ್ವಲ್ಪ ಮನೆಯಲ್ಲಿ ಸಮಸ್ಯೆಗಳಿತ್ತು. ಹಂಗಾಗಿ ಅದು ಎಲ್ಲದನ್ನು ಪರಿಹರಿಸೋದಕ್ಕಿಂತ ಎಲ್ಲದನ್ನು ಸ್ವಲ್ಪ ಒಂದು ಹಂತಕ್ಕೆ ತೊಗೊಂಬಂದು ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಇವತ್ತೇನು ಸ್ಟಾರ್ಟ್ ಮಾಡಲಿ, ಏನು ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನನ್ನ ಸ್ಟೋರಿನೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಗೈಸ್. ಧೈರ್ಯ ಮಾಡಿದ್ದೀನಿ. ಈ ವಿಚಾರ ಹೇಳಿದರೆ ಯಾರ್ಯಾರು ಹೆಂಗೆ ಕಮೆಂಟ್ ಮಾಡ್ತಾರೆ, ಯಾರ್ಯಾರು ಏನೇನು ತಿಳ್ಕೊತಾರೆ, ಯಾವುದನ್ನು ನನ್ನ ತಲೆಯಲ್ಲಿ ಇಟ್ಕೊಂಡೆ ಎಷ್ಟು ಅಂತ ನಾವೇ ನೋವನ್ನು ಅನುಭವಿಸ್ಬೇಕು ಹೇಳಿ. ಹಂಗಾಗಿ ನನ್ನ ನೋವನ್ನ ನಿಮ್ಮೆಲ್ಲರ ಮುಂದೆನೂ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಗೈಸ್. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಲೈಫಲ್ಲಿ ನಾನು ತುಂಬಾ ನೊಂದು ಬೆಂದು ಸಾಕಪ್ಪ ಇಲ್ಲಿಗೆ ನನ್ನ ಜೀವನ ಅಂತ ಅನಿಸಿದ್ದು ನಾನು ಮದುವೆ ಆದಮೇಲೆ. ಓಕೆ, ನಾವು ಮದುವೆಗಿಂತ ಮುಂಚೆ ಹೇಗಿದ್ವಿ? ಮದುವೆಗಿಂತ ಮುಂಚೆ ನಾನು ತುಂಬಾ ಚೆನ್ನಾಗಿದ್ದವಳು. ಎಲ್ಲರೂ ಪ್ರತಿಯೊಬ್ಬರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ತಂದೆ ತಾಯಿ ಮನೆಯಲ್ಲಿ ಸುಖವಾಗಿ ನೆಮ್ಮದಿಯಾಗಿರ್ತಾರೆ. ನಮ್ಮದು ಒಂದು ಪುಟ್ಟ ಕುಟುಂಬ. ನಮ್ಮ ಮನೇಲಿ ಇದ್ದಿದ್ದು ನಾನು, ನನ್ನಪ್ಪ, ನನ್ನ ತಂಗಿ, ನನ್ನ ತಮ್ಮ, ನಾನು, ಒಂದು 5 ಜನ ಮೆಂಬರ್ಸ್ ಅಷ್ಟೇ ನಾವು ಇದ್ದಿದ್ದು ಮನೇಲಿ. ತುಂಬಾ ಚೆನ್ನಾಗಿದ್ದ ಫ್ಯಾಮಿಲಿ ನಮ್ಮದು. ಓಕೆ, ತುಂಬಾ ಚೆನ್ನಾಗಿದ್ದ ಫ್ಯಾಮಿಲಿ. ನಾವು ರೈತರ ಕುಟುಂಬ, ನಮ್ಮದು ರೈತರ ಕುಟುಂಬನೇ. ನನ್ನಾಗಲಿ ನನ್ನ ತಂಗಿನಾಗಲಿ ನನ್ನ ತಮ್ಮನಾಗಲಿ ನಮ್ಮಪ್ಪ ಕಷ್ಟ ಅಂತ ಅನ್ನೋದು ಬಿಡಿ, ಬರೀ ಬಿಸಿಲಿಗೆ ಹೋಗಿ ನಮ್ಮನ್ನು ಯಾವತ್ತೂ ನಾವು ಬರೀ ಬಿಸಿಲಿಗೆ ಹೋಗಿ ಬಂದಿಲ್ಲ. ಓಕೆನಾ? ಅಷ್ಟು ನಮ್ಮನ್ನು ಮುದ್ದಾಗಿ ಸಾಕಿದವ್ರು ಅವರು. ನಮ್ಮ ಹೊಲಗಳಿದ್ದಾವೆ, ನಮ್ಮದು ಹೊಲ ಇದೆ. ಆ ಹೊಲ ಎಲ್ಲಿ ತನಕ ಇದೆ ನಮ್ಮ ಹೊಲ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮನ್ನು ಅಷ್ಟು ಚೆನ್ನಾಗಿ ಬೆಳೆಸ್ತವ್ರು ನಮ್ಮಪ್ಪ. ನನ್ನ ಎಲ್ಲ ತಂದೆ ತಾಯಿರು ಆಸೆ ಪಡೋದೇನು ಹೇಳಿ, ಮಕ್ಕಳನ್ನ ಒಂದು ಒಳ್ಳೆ ಕಡೆ ಕೊಡಬೇಕು, ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು. ಹಂಗೆ ನನ್ನ ತಂದೆ ತಾಯಿನೂ ಕೂಡ ನಮ್ಮನ್ನು ಅಷ್ಟೇ ಆಸೆ ಇಟ್ಕೊಂಡಿದ್ರು. ಇವ್ರನ್ನ ಒಂದು ಒಳ್ಳೆ ಜಾಬಲ್ಲಿರೋರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತುಂಬಾ ಆಸೆ ಕಟ್ಕೊಂಡಿದ್ರು ನನ್ನ ಅಪ್ಪ ಅಮ್ಮ ಆಗಲಿ. ಅದೇ ಟೈಮಿಗೆ ನನ್ನನ್ನು ನೋಡೋದಕ್ಕೆ ಬಂದಿದ್ದೆ ನನ್ನ ಮದುವೆ ಆಗಿರೋ ಗಂಡ. ಓಕೆನಾ? ನಾನು ನನಗೆ ಅವಾಗ ಏನಿಲ್ಲ ಅಂದರೂ ಒಂದು 20 ವರ್ಷ, 19 20ರಲ್ಲಿ ಬಿದ್ದಿತ್ತು ಅನಿಸುತ್ತೆ. ಆವಾಗಲೇ ನಮ್ಮಪ್ಪ ಅಮ್ಮ ಇಲ್ಲ ಮದುವೆ ಮಾಡೋಣ, ಒಳ್ಳೆ ಸಂಬಂಧ ಬಂದರೆ ತೀರ್ಮಾನ ಮಾಡ್ಕೊಂಡಿದ್ರು. ಅದೇ ಟೈಮ್ಗೆ ನಮ್ಮ ಅಪ್ಪನ ಸ್ನೇಹಿತರು ಒಬ್ಬರು ಸಂಬಂಧ ತಂದರು. ಹೀಗೆ ಗೋಕಾಕ್ ಬೆಳಗಾಂ ಡಿಸ್ಟಿಕ್ಕಲ್ಲಿರೋ ಒಬ್ಬರು ಇದ್ದಾರೆ, ಮೇಷ್ಟ್ರು, ಹೈಸ್ಕೂಲ್ ಮೇಷ್ಟ್ರು. ಅವರಿಗೆ ಹೆಣ್ಣು ಹುಡುಕ್ತಿದ್ದಾರೆ, ಅವ್ರನ್ನ ಕರ್ಕೊಂಬರ್ತೀನಿ ನಿಮ್ಮ ಪಾಪಿ ತೋರ್ಸೋಕ್ಕೆ ಅಂತ ಅಂದರು. ಯಾರಿಗೇ ಆಗಲಿ ತಂದೆ ತಾಯಿಗೆ ಖುಷಿ ಅನ್ನೋದಿರುತ್ತಲ್ವ. ಯಾಕಂದರೆ ಅವ್ರು ಅಂದ್ಕೊಂಡಿದ್ದು ಜಾಬಲ್ಲಿರೋರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಇವರು ಕೂಡ ಅದೇ ಟೈಮಿಗೆ ಹೇಳಿದರು. ಹಂಗಾಗಿ ತುಂಬಾ ಖುಷಿಪಟ್ಟರು. ಸರಿ ಬನ್ನಿ ಅಂತ ಅಂದರು. ಅವರು ಒಂದಿನ ನನ್ನನ್ನು ನೋಡೋದಕ್ಕೆ ಬಂದರು. ಫಸ್ಟು ಬಂದಿದ್ದು ನನ್ನ ಗಂಡನ ಅಪ್ಪ, ನಮ್ಮ ಮಾವ ಬಂದು ನನ್ನನ್ನು ನೋಡ್ಕೊಂಡು ಹೋದರು. ಅವ್ರು ಬಂದರು, ನೋಡಿದ್ರು, ಎಲ್ಲರ ಜೊತೆನೂ ಮಾತಾಡಿದ್ರು. ಅವರಿಗೆ ತುಂಬಾ ನಾನು ಇಷ್ಟ ಆಗಿದ್ದೆ ನಮ್ಮ ಮಾವನಿಗೆ. ಓಕೆ, ಒಳ್ಳೆ ಮಂತ್ಯಾನ, ಹುಡುಗಿನೂ ತುಂಬ ಚಿಕ್ಕ ಏಜು, ಚೆನ್ನಾಗಿದ್ದಾಳೆ ಅಂತ. ಬಟ್ ಹುಡುಗನಿಗೆ ಅವಾಗೆಲ್ಲ ನನ್ನ ಟೈಮಲ್ಲಿ, ನನ್ನ ಏಜಲ್ಲಿ, ಇವಾಗಿನ ಕಾಲದಾಗೆಲ್ಲ ಹುಡುಗನ ಜೊತೆ ಫಸ್ಟ್ ಮಾತಾಡ್ಬಿಡ್ತಾರೆ. ಫಸ್ಟ್ ಟೈಮ್ ಬಂದು ಹೋದ್ರು ಅಂದ್ರೆ ಹುಡುಗನ ಜೊತೆ ಮಾತಾಡ್ಬಿಡ್ತಾರೆ, ಹುಡುಗನ ಫೋಟೋನಾರ ತೋರಿಸ್ತಾರೆ. ಅವಾಗ ಏನೂ ಇರಲಿಲ್ಲ. ಓಕೆ, ನನ್ನ ಮದುವೆ ಟೈಮಲ್ಲಿ ಅಂಥದ್ದು ಏನೂ ಇರಲಿಲ್ಲ. ನನ್ನ ತಂದೆ ತಾಯಿ ಏನು ಹೇಳ್ತಾರೋ ಅದನ್ನು ಹ್ಞೂ ಅನ್ಕೊಂತ ಬರೋದಷ್ಟೇ ನಮ್ಮ ಕೆಲಸ ಆಗೋಗಿತ್ತು.
ಅವಾಗ ನಮ್ಮವ್ವ ಬಂದು ನಮ್ಮನ್ನು ನೋಡ್ಕೊಂಡು ಹೋದರು. ಆವಾಗ ನೆಕ್ಸ್ಟ್ ಅವ್ರ ಮಗನ ಕಳಿಸಿದ್ರು. ಒಂದು ವಾರಕ್ಕೆ ಅವ್ರ ಮಗನ ಕಳಿಸ್ಬಿಟ್ರು. ನನಗೆ ನನ್ನ ಗಂಡ ತುಂಬ ಹೈಟ್ ಇದ್ದರು ಪಾಪ, ತುಂಬ ಹೈಟ್ ಇದ್ದರು. ನಾನು ಅವಾಗ ಇವಾಗಾರ ಒಂದು ಸ್ವಲ್ಪ ಮೈಗೆ ತುಂಬ್ಕೊಂಡು ಒಂದು ಸ್ವಲ್ಪ ದಪ್ಪ ಇದ್ದೀನಿ, ಒಂದು ಹೆಂಗಸರ ಥರ ಕಾಣ್ತೀನಿ. ಆವಾಗ ಹೆಂಗಿದ್ದೆ ಅಂದರೆ ತುಂಬ ತೆಳ್ಳಗಂದ್ರೆ 35 kg. ಆವಾಗ ನಾನಿದ್ದಿದ್ದು 30 ವರ್ಷದ ಹಿಂದೆ 20 kg ಇದ್ದೆ ನಾನು. 25 ಅಥವಾ 30 kg ಇದ್ದೆ ಅಂತ ಅಂದ್ಕೊಳ್ಳಿ. ತುಂಬಾ ತೆಳ್ಳಗಿದ್ದೆ. ನಂದು ಹೈಟ್ ಬೇರೆ, ನಾವು ಹೈಟ್ ಇಷ್ಟೇ ಇದ್ದಿದ್ದು. ಹಾಡ ಹುಡುಗರು ನೋಡ್ದಂಗೆ ಆಗ್ತಾಯಿತ್ತು. ಆವಾಗ ಅವ್ರು ಹೆಂಗಿದ್ರು ಅಂದರೆ ದರ್ಶನ್ ಹೈಟು, ಓಕೆನಾ, ದರ್ಶನ್ ಬಾಡಿ ಎಲ್ಲ ಅವ್ರು ಹಂಗೆ ಇದ್ದಿದ್ದು. ಅವ್ರ ಪಕ್ಕ ನಿಂತ್ಕೊಂಡ್ರೆ ನಾನೊಂಥರ ಇಲಿಮರಿ, ಆನೆ ಒಂದು ಇಲಿಮರಿ ಹೆಂಗಿರುತ್ತೋ ಹಂಗೆ ನಮ್ಮ ಜೋಡಿ ಇದ್ದಿದ್ದು ಗೈಸ್. ಬಂದರು, ಅವರು ನೋಡಿಕೊಂಡ್ರು, ಹೋದರು. ಅವರು ನನ್ನನ್ನೇ ಜರೀಲಿಲ್ಲ, ನಮ್ಮ ಮನೆಯವರಾಗಲಿ ಜರೀಲಿಲ್ಲ. ಅವ್ರು ಅಂದಿದ್ದು ಒಂದೇ, ಇಲ್ಲ ಹುಡುಗಿ ತುಂಬ ಚಿಕ್ಕವಳಾಗ್ತಾಳೆ, ಏಜಲ್ಲೂ ಚಿಕ್ಕವಳಾಗ್ತಾಳೆ, ಹೈಟು ಬೇರೆ ಕಮ್ಮಿ ಇದೆ, ನನಗೂ ಅವಳಿಗೂ ಜೋಡಿ ಅಲ್ಲ ಅಂತ ಹೇಳ್ಬಿಡ್ತಾರೆ. ಅಲ್ಲಿಗೆ ಓಕೆ, ಇದು ಬಿಟ್ಟೋಯ್ತು. ನನಗೆ ನೋಡೋಕೆ ಬಂದಿದ್ದು ಫಸ್ಟು ನನ್ನ ಗಂಡನೇ. ಇವನು ಈ ಮಾತಂದಾಗ ಬೇಡ ಬಿಡು, ನೆಕ್ಸ್ಟು ಮತ್ತು ಅದೇ ನಮ್ಮ ಅಪ್ಪಾಜಿ ಫ್ರೆಂಡ್ ಇದ್ರಲ್ಲ, ಅವರೇ ಹರಪನಹಳ್ಳಿ ಹತ್ರ ಒಬ್ಬರು ಮೇಷ್ಟ್ರಿದ್ರು, ಅವ್ರನ್ನ ನೆಕ್ಸ್ಟ್ ಕರ್ಕೊಂಬಂದರು ನಮಗೆ. ಅವ್ರು ಬಂದ ದಿವಸನೇ ಬೆಳಗ್ಗೆ ಮಾರ್ನಿಂಗ್ 9 ಗಂಟೆಗೆ ಬಂದರು ನಾನು ನೋಡೋದಕ್ಕೆ. ಅವ್ರು ನನ್ನಷ್ಟೇ, ನನಗಿಂತ ಒಂದು ಸ್ವಲ್ಪ ಹೌದಿಲ್ಲ ನಂಗೆ ಹೈಟ್ ಇದ್ರು ಅಷ್ಟೇ. ಅವರಿಗೆ ನಾನು ತುಂಬಾ ಇಷ್ಟ ಆಗೋಗ್ಬಿಡ್ತೀನಿ, ತುಂಬಾ ಇಷ್ಟ ಆಗಿರ್ತೀನಿ. ಅವರು ಬೆಳಗ್ಗೆ ಬಂದವರು ಸಂಜೆ 6 ಗಂಟೆ ಆದರೂ ಮುಗಕ್ಕೆ ರೆಡಿ ಇಲ್ಲ. ಹೆಂಗಾರ ಮಾಡಿ ಇವರಿಗೆ ಹಣ್ಣು ಕೈ ಉಡಿ ಇಟ್ಟು ಕಳಿಸ್ಬಿಡೋಣ, ಹೆಂಗಾರ ಹಣ್ಣು ಕೈ ಉಡಿ ಇಟ್ಟು ನಮ್ಮದು ಅಂತ ಮಾಡ್ಕೊಂಬಿಡೋಣ ಅಂತ ಅವರು. ಬೆಳಗ್ಗೆಯಿಂದ ಬಂದರು, ಟೀ ಅದೇನು ಉಪ್ಪಿಟ್ಟು ಚಹಾ ಅದು ಮಾಮೂಲಿ ಕೊಡೆ ಅಂತ ನಾನು ಕೊಟ್ಟೆ. ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೂ ಅಲ್ಲಿ 2 ಗಂಟೆ ಆಯಿತು, 3 ಗಂಟೆ ಆದರೂ ನಮ್ಮ ಮನೆಯಿಂದ ಹೊರಗೆ ಹೋಗೋಕ್ಕೆ ರೆಡಿ ಇಲ್ಲ ಅವರು. ಆಮೇಲೆ ನಮ್ಮಪ್ಪ ಅಂತಾಯಿದ್ರು, ಇಲ್ಲಪ್ಪ ನೀನು ಒಪ್ಪಿಗೆ ಕೊಟ್ಟೆ ಅಂತ ತಕ್ಷಣ ನಿಮ್ಮದು ಅಂತ ಮಾಡ್ಕೊಡೋಕ್ಕಾಗಲ್ಲ, ನಮ್ಮ ಕಡೆಯವ್ರು ತುಂಬಾ ಬಳಗ ಇದೆ, ಅವ್ರನ್ನೆಲ್ಲರನ್ನೂ ಕರ್ಕೊಂಬರ್ಬೇಕು, ತೋರಿಸಿ ಆಮೇಲೆ ನಾವು ಕಾಯಂ ಮಾಡೋದು ಅಂತ ಅಪ್ಪಾಜಿ ಅಂತ. ಆ ಹುಡುಗನಿಗೆ ನಾನು ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಆ ಹುಡುಗ ಒಂದು ಅವ್ರ ಮಾವನ ಜೊತೆ ಬಂದಿರ್ತಾರೆ. ಇಲ್ಲ ಕಣು, ಇನ್ನೊಂದ್ಸಲ ಬರ್ತೀವಲ್ಲ ಇವರೆಲ್ಲ ಫಸ್ಟ್ ನಮ್ಮ ಮನೆ ಬಂದು ನೋಡ್ಕೊಂಡು ಹೋಗಲಿ, ಆಮೇಲೆ ನಾವು ಅವ್ರ ಕಡೆಯನ್ನ ಕರೆಸಿ ಆಮೇಲೆ ನಮ್ಮದು ಅಂತ ಮಾಡ್ಕೊಳ್ಳೋಣ ಅಂತ. ಓಕೆ, ಬಂದು ಹೋದರು. ನೆಕ್ಸ್ಟ್ ಡೇನೇ, ಇಲ್ಲ ನೀವು ನಾಳೆನೇ, ಅವ್ರು ಬಂದಿದ್ದು ಒಂದಿನ, ತಿರುಗಿ ದಿವಸನೇ ನಮ್ಮನ್ನು ಕರೆದ್ರು. ಇಲ್ಲ ನಮಗೆ ಹುಡುಗಿ ಸಖತ್ತಾಗಿ ಇಷ್ಟ ಆಗಿದೆ, ನೀವು ನೆಕ್ಸ್ಟ್ ಡೇನೇ ಬನ್ನಿ ಅಂತ ಅಂದರು. ಇಲ್ಲಿಂದ ನಮ್ಮ ಅಪ್ಪಾಜಿ ಕಡೆಯವರು, ನಮ್ಮ ಅಮ್ಮನ ಕಡೆಯವರು, ನಮ್ಮ ಅಮ್ಮನ ಅಣ್ಣ ತಮ್ಮಂದರು, ಅವಾಗ ನನ್ನ ಮದುವೆ ಟೈಮಲ್ಲಿ ನಮ್ಮಿಬ್ಬರು ಮಾವರು ಇದ್ದರು, ಸೋದರ ಮಾವರು. ಅವರು ಎಲ್ಲರೂ ಏನಿಲ್ಲ ಅಂದ್ರೆ ಒಂದು ಟಿ ಮಾಡಿಕೊಂಡು ಹೋದರು ಹರಪನಹಳ್ಳಿಗೆ. ಹುಡುಗ ಮಾತ್ರ ತುಂಬಾ ಚೆನ್ನಾಗಿದ್ದ ಗೈಸ್, ನನಗಿಂತ ಒಂದು ಹೈಟ್ ಇದ್ದ. ಮೇಷ್ಟ್ರು ಅಂದರೆ ಪ್ರೈವೇಟು, ಸ್ವಲ್ಪ ಅಮೌಂಟ್ ಕಟ್ಟರೆ ಗೋರ್ಮೆಂಟ್ ಆಗುತ್ತೆ, ಸದ್ಯದಲ್ಲೇ ಗೋರ್ಮೆಂಟ್ ಆಗುತ್ತೆ ಅಂತಲೂ ಹೇಳಿದರು. ನಾವು ಒಂದು 2-3 ವಿಚಾರಿಸಿದಾಗ ಇಲ್ಲ ಗೋರ್ಮೆಂಟ್ ಆಗಂಗಿದೆ ಅವರಿಗೆ ಅಂತಲೂ ಅಂದಿದ್ರು. ಓಕೆ, ಆಗುತ್ತೆ ಅಲ್ವಾ, ಯಾಕೆ ತಲೆ ಕೆಡ್ಸ್ಕೊಂಡು, ಹೋಗಿ ಮನೆ ನೋಡ್ಕೊಂಬರೋಣ, ಅವ್ರು ಅಷ್ಟು ಇಷ್ಟಪಟ್ಟಿದ್ದಾರೆ, ನೋಡ್ಕೊಂಬರೋಣ ಅಂತ ನಮ್ಮವರೆಲ್ಲರನ್ನ ಕರ್ಕೊಂಡು ಹೋದರು. ಹೋಗಿ ನೋಡಿಕೊಂಡು ಬಂದರು. ಅಲ್ಲಿ ಏನು ಪ್ರಾಬ್ಲಮ್ ಏನಿರಲಿಲ್ಲ ಗೈಸ್. ಹುಡುಗ ಒಬ್ಬನೇ, ಅವ್ರ ಮನೇಲಿ ಒಂದಿಬ್ಬರು ಅಕ್ಕ ತಂಗಿಯರು ಇದ್ರಂತೆ, ಅವ್ರು ಮದುವೆ ಮಾಡಿಕೊಟ್ಟಿದ್ದಾರೆ. ಅವ್ರ ಮನೆಯಲ್ಲಿ ಎಮ್ಮೆ, ಆಕಳ, ಹಾಗೆ ಒಂದು 8-10 ಕುರಿಗಳಿದ್ವಂತೆ, ಒಂದು ರಾಶಿಯಷ್ಟು ಕೋಳಿಗಳಿದ್ವಂತೆ ಗೈಸ್. ಅವ್ರ ಮನೆ ಹಿಂಗಾದರೆ ಅಪೋಸಿಟಲ್ಲಿ ಒಂದು ಗೋಡಂಬಿ ಥರ ಕಟ್ಟಿ ಇಷ್ಟು ಅವರು ಸಾಕ್ತಾಯಿದ್ರಂತೆ. ಸೊ ಅವಾಗ ನಮ್ಮ ಮಾವ ಅವರೆಲ್ಲ ಬಂದು, ನಮ್ಮ ಅತ್ತೆರೆಲ್ಲ ಬಂದು ಹಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇವಳನ್ನ ಏನಾರು ಅಲ್ಲಿ ಕೊಟ್ವಿ ಅಂದರೆ ಅವನೇನು ಬೇರೆ ಕಡೆ ಎಲ್ಲೂ ಟ್ರಾನ್ಸ್ಫರ್ ಆಗೋಲ್ಲ, ಅಲ್ಲೇ ಅವನು ಪರ್ಮೆಂಟು. ಇವಳು ಮನೇಲಿ ಆಕಳ, ಎಮ್ಮೆ, ಕೋಳಿ, ಕುರಿ ಅನ್ಕಂತ ನಮ್ಮ ಕಡೆ ಎಲ್ಲ ದೊಡ್ಡಲ್ಲಿ ಸಾಯ್ಬೇಕಾಕತ್ತಿ. ಹುಡುಗಂದೇನು ಪ್ರಾಬ್ಲಮ್ ಇಲ್ಲ, ಹುಡುಗ ಚೆನ್ನಾಗವನೆ, ಹೆಂಗೆ ಮಾಡ್ತೀರ ನೋಡಿ, ನಮಗೇನು ಇಷ್ಟ ಆಗಿದೆ, ಬಟ್ ಇವಳ ಕೈಯಲ್ಲಿ ಆಗಲ್ಲ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆ ಕಡೆ ಹುಡುಗ ನನಗೆ ಅವನು ಫುಲ್ ಇಷ್ಟಪಟ್ಟಿದ್ದ ನನ್ನನ್ನು. ಆಮೇಲೆ ನಮ್ಮದು ರೀಸನ್ಸ್ ಅವನಿಗೆ ಹೇಳಿದ್ವಿ, ಇಲ್ಲ ನಮ್ಮ ಹುಡುಗಿ ಕೈಯಲ್ಲಿ ಮನೇಲೆಲ್ಲ ಕೆಲಸ ಮಾಡೋಕ್ಕಾಗಲ್ಲ, ಬೇಡ ನಮಗೆ ಈ ಸಂಬಂಧ. ಆಮೇಲೆ ನೆಕ್ಸ್ಟ್ ಅವ್ರ ಕಡೆಯಿಂದ ಮೆಸೇಜ್ ಬಂತು, ಇಲ್ಲ ಅವ್ರೇನು ಮಾಡೋದು ಬೇಡ, ನಾವು ಕೆಲಸಗಾರ ಇಟ್ಕೊತೀವಿ ಮನೆಯಲ್ಲಿ, ನಮ್ಮ ಅಪ್ಪ ಅಮ್ಮ ನಾವು ಅಷ್ಟೇ ಇರೋದು, ಒಂದು 3 ಮನೆ ಕೆಲಸ ಆರಾಮಾಗಿ ಅಡುಗೆ ಮಾಡ್ಕೊಂಡು ಆರಾಮಾಗಿರಲಿ ಅವಳು, ನಾವು ಬೇರೆ ಕೆಲಸಗಾರ ಇಟ್ಕೊಂಡಿದ್ದೀವಿ, ಬೇರೆ ಅಲ್ಲದೆ ಏನು ಮಾಡೋಕ್ಕಚ್ಚಲ್ಲ
ಓಕೆ, ಅಂತೂ ಇಂತೂ ಅದು ಫಿಕ್ಸ್ ಆಗೋ ಲೆಕ್ಕಕ್ಕೆ ಬಂದಿತ್ತು. ಒಂದು ವಾರದಲ್ಲಿ ಅವರು ನಮ್ಮನ್ನು ಹಣ್ಣು ಕೈ ಉಡಾಡಕ್ಕೆ ಬರ್ತೀವಿ ಅಂತ ಅಲ್ಲೇ ಹೇಳಿಬಿಟ್ಟಿದ್ರು. ಅದೇ ಟೈಮಿಗೆ ನನಗೆ ತಲೆ ಕಟ್ಟಿದಾರಲ್ಲ ನನ್ನ ಗಂಡ ಮತ್ತು ಅವ್ರ ಮಾವ, ಅವ್ರ ಅಪ್ಪಾಜಿ, ಅವ್ರ ಮಾವ ಅವರೆಲ್ಲರಿದ್ದು ಅಷ್ಟು ಒಂದೇ ಸಲ ನಾವು ಈಗ ಬರ್ತಾಯಿದ್ದೀವಿ ಅಂತ ಫೋನ್ ಮಾಡಿ ನಮ್ಮ ಮನೆಗೆ ಹೇಳಿದರು. ಅದಕ್ಕಿಲ್ಲ, ನಾವು ಬೇರೆ ಕಡೆ ಕೊಡೋಕ್ಕೆ ನಾವೆಲ್ಲ ರೆಡಿಯಾಗಿದ್ದೀವಿ. ಇಲ್ಲ ಒಂದ್ಸಲ ಬಂದು ಹೋಗ್ತೀವಿ. ಆಮೇಲೆ ಅವರೆಲ್ಲ ಬಂದರು, ನಮ್ಮ ಮತ್ತೆ ಗಂಡ ಅವರೆಲ್ಲ. ಇಲ್ಲ, ನಮ್ಮ ಹುಡುಗ ಏನೋ ನಿಮ್ಮ ಹುಡುಗಿನೇ ಜರಿಲಿಲ್ಲ, ಅವಳು ಸ್ವಲ್ಪ ಹೈಟ್ ಇದ್ದಾಳೆ, ಹೈಟ್ ಕಮ್ಮಿ ಆಗ್ತಾಳೆ ಅನ್ನೋ ಕಾರಣಕ್ಕೆ ಇವನು ಇಷ್ಟ ಅಂದಿದ್ದು ಅಂತ. ಆಮೇಲೆ ಆ ಹುಡುಗ ನನ್ನ ಗಂಡ ಬಂದಲ್ಲ, ಆವಾಗ ಅವರೆಲ್ಲ ನಮ್ಮ ರಿಲೇಷನ್ನಾಗೆಲ್ಲ ಕೇಳಿದ್ರು, ಏನಪ್ಪ ಹೆಂಗಪ್ಪ? ಇಲ್ಲ ಸರ್, ನಾನು ಮದುವೆ ಆಗ್ತೀನಿ. ಏನು ಅವಳು ತಳ್ಳಿಗಿದ್ದಾಳಲ್ಲ, ಹೈಟ್ ಕಮ್ಮಿ ಇದ್ದಾಳೆ, ದಪ್ಪ ಆದರೆ ಕರೆಕ್ಟ್ ನನಗೆ ಜೋಡಿ ಆಗ್ತಾಳೆ, ಏನು ಪ್ರಾಬ್ಲಮ್ ಇಲ್ಲ, ನಾನು ಹೈಟಾಗಿ ಮದುವೆ ಆಗ್ತೀನಿ. ಆಮೇಲೆ ಅವ್ರ ಕಡೆಯವರೆಲ್ಲ ಬಂದು ಆ ಮಾತಂದು ಒಪ್ಪಿಗೆ ಕೊಟ್ಟು ಹೋದ್ರು. ಆಮೇಲೆ ನಮಗೆ ಹೆಂಗೆ ಅನಿಸ್ಬಿಡ್ತು ಅಂದರೆ, ನಮ್ಮ ತಂದೆ ತಾಯಿ, ನಮ್ಮ ಮಾವರು, ಸೋದ್ರ ಮಾವರು ಇನ್ನೂ ಇಬ್ಬರು ಇದ್ರಲ್ಲ, ನಮ್ಮ ಮಾವರಾಗಲಿ ನಮ್ಮ ಅತ್ತೆಯರಾಗಲಿ ಎಲ್ಲರೂ ಇದ್ದು, ಇವನು ಗೋರ್ಮೆಂಟ್ ಜಾಬಲ್ಲಿರೋನು ಮೊದಲೇ. ಓಕೆ, ಗೋರ್ಮೆಂಟ್ ಜಾಬಲ್ಲಿರೋನು, ಆಲ್ರೆಡಿ ಹೈಸ್ಕೂಲ್ ಮಾಸ್ಟ್ರು, ಹೈಸ್ಕೂಲಲ್ಲಿ ವರ್ಕ್ ಮಾಡ್ತಿರೋದು ಇವರು. ಇಲ್ಲಿ ಕೊಟ್ಟರೆ ಚೆನ್ನಾಗಿರ್ತಾಳೆ. ಫಸ್ಟ್ ನನ್ನ ಗಂಡ ಇದ್ದಿದ್ದು ಸಿಗ್ಗಾಂವ್ ತಾಲೂಕಲ್ಲಿ. ಅಲ್ಲಿ ಇಬ್ಬರೇ ಇರ್ತಾರೆ, ಅಚ್ಚುಕಟ್ಟಾಗಿ ಇವಳು ಚೆನ್ನಾಗಿರ್ತಾಳೆ ಅಂತ ತೀರ್ಮಾನ ಮಾಡಿ ಹರಪನಹಳ್ಳಿದು ಗೋಲಿ ಹೊಡೆದು ಇದಕ್ಕೆ ಫಿಕ್ಸ್ ಆದ್ವಿ. ನನ್ನ ಗಂಡನೂರು ಬೆಳಗಾಂ ಡಿಸ್ಟಿಕ್ ಗೋಕಾಕು. ಯಾಕಂದರೆ ಅಲ್ಲಿ ನಾವು ದೂರ ಆಗುತ್ತೆ, ನಮ್ಮ ದಾವಣಗೆರೆಗೂ ಬೆಳಗಾಂ ಡಿಸ್ಟಿಕ್ ಗೋಕಾಕು ತುಂಬಾ ಗಜ್ಜಾಂತರ ದೂರ ಆಗುತ್ತೆ. ಆಮೇಲೆ ಯೋಚನೆ ಮಾಡಿದ್ವಿ, ದೂರ ಆದರೆ ಏನಾಗುತ್ತೆ, ಅವು ನೋಡಿದ್ರೆ ಬೆಳಗಾಂ ಡಿಸ್ಟಿಕ್ ಇದರಲ್ಲಿ ಸಿಗ್ಗಾಂವ್ನಲ್ಲಿ ಕೆಲಸ ಮಾಡೋದು, ಟ್ರಾನ್ಸ್ಫರ್ ಆಗ್ತಾ ನಮ್ಮ ಸೈಡ್ ಬರ್ತಾನೆ, ತಲೆ ಕೆಡಿಸ್ಕೊಳಂಗಿಲ್ಲ ಅಂತ ಫಿಕ್ಸ್ ಮಾಡಿಕೊಂಡು ಅವರ ಮನೇನ ನೋಡೋದಕ್ಕೆ ಹೋದ್ವಿ. ಅಪ್ಪ ಅಮ್ಮ ಎಲ್ಲ ಸೇರ್ಕೊಂಡು ಅವ್ರ ಮನೆ ನೋಡೋದಕ್ಕೆ ಹೋದರು. ಎಲ್ಲ ನಮ್ಮ ಕೊಳ್ಳು ಬಳ್ಳಿ, ನಮ್ದು ಎಷ್ಟಿದೆ ಅಂದರೆ ನಮ್ಗೆ ತಲೆ ಕೂದಲು ಎಷ್ಟಿದೆ ಅಷ್ಟು ಬಳಗ ನಮ್ಮದಿದೆ. ನಮ್ಮಮ್ಮನ ಕಡೆದು, ನಮ್ಮ ಅಪ್ಪಾಜಿ ಕಡೆದು ಸಖತ್ ಬಳಗ. ಸೀದಾ ಬೆಳಗಾಂ ಡಿಸ್ಟಿಕ್ ಗೋಕಾಕಿಗೆ ಹೋದರು. ಅಲ್ಲೆಲ್ಲ ಹೋಗಿ ನೋಡಿಕೊಂಡು ಬಂದರು. ಅಲ್ಲೇದೇನು ಪ್ರಾಬ್ಲಮ್ ಇಲ್ಲ, ಅಲ್ಲೇನು ಅವಳೇನಿರಲ್ಲ, ಇಲ್ಲಿರೋದು ಮಾಡ್ಬೋದು ಅಂತ. ಅದರಲ್ಲಿ ನಮ್ಮಮ್ಮನ ಸೋದ್ರ ಮಾವರು ಇಬ್ಬರು ಮಾವರಿಗೆ ಇಷ್ಟ ಇರಲಿಲ್ಲ. ನಮ್ಮ ವಸಂತ ಮಾಮಗಂತೂ ಇಷ್ಟನೇ ಇರಲಿಲ್ಲ, ಮುಲಾಜಿಲ್ಲದೆ ಹೇಳ್ಬಿಟ್ಟಿದ್ರು. ಹುಡುಗ ನೋಡಿದ್ರೆ ಮಾರುದ್ದ ಇದ್ದಾನೆ, ಇವಳು ನೋಡಿದ್ರೆ ಈಟಿದ್ದಾಳೆ, ಹೊಂದಾಣಿಕೆನೇ ಇಲ್ಲ, ಹೈಟಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ. ಅವನಿಗೂ ನನಗೂ ನನ್ನ ಗಂಡನಿಗೂ 10 ವರ್ಷನೋ 15 ವರ್ಷನೋ ಡಿಫ್ರೆನ್ಸ್ ಇತ್ತು ಏಜಲ್ಲಿ. ಅವಾಗ ಏಜಲ್ಲಿ ನೋಡಿದ್ರೆ ಈ ಥರ ಡಿಫ್ರೆನ್ಸ್ ಇದೆ, ಬೇಡ ಅವಳಿಗೆ ಇನ್ನೊಂದು ನೋಡೋಣ, ಸಂಬಂಧಗಳು ಬರ್ತವೆ, ಇಷ್ಟು ಚಿಕ್ಕ ಇದಕ್ಕೆ ಯಾಕೆ ಕೊಡೋಣ, ದುಡ್ಕೋದು ಬೇಡ ಅಂತ ನಮ್ಮ ವಸಂತ ಮಾಮ, ನಮ್ಮ ಅಮ್ಮನ ತಮ್ಮ ಹೇಳ್ತಾಯಿದ್ರು. ಓಕೆ, ಅವರು ಹೇಳಿದ್ರು. ಆಮೇಲೆ ನೆಕ್ಸ್ಟು ನಮ್ಮಪ್ಪ ನಮ್ಮಮ್ಮ ಕೆಲವ್ರಿಗೆ ಇಷ್ಟ ಇತ್ತು, ಕೆಲವರು ಮನಸ್ಸಲ್ಲಿ ಆ ಅಭಿಪ್ರಾಯ ಇತ್ತು. ಅದರಲ್ಲಿ ನಾನು ಇವಾಗಲೂ ನೆನೆಸೋದು ನಮ್ಮ ಮಾವನ್ನ, ನಮ್ಮ ವಸಂತ ಮಾಮನ್ನ. ಯಾಕೆಂದರೆ ನಮ್ಮ ಮಾವ ನನಗೆ ಕರೆದು ಹೇಳಿದ್ರೆ, ನೋಡು ಹುಡುಗ ನೋಡಿದ್ರೆ ಹೈಟ್ ಇದ್ದಾನೆ, ಮದುವೆ ಆಗ್ತೀಯಾ, ಹೆಂಗೆ ಮಾಡ್ತೀಯಾ ನೋಡು, ನನಗಂತೂ ಇಷ್ಟ ಇಲ್ಲ ಪಪ್ಪ, ಸುಮ್ಮನೆ ಅವನು ನೋಡಿದ್ರೆ ಅಷ್ಟುದ್ದ, ನೀನು ಏಜಲ್ಲೂ ಭಾಳ ವ್ಯತ್ಯಾಸ ಇದೆ, ಇನ್ನೂ ಒಂದು 3 ವರ್ಷ ಆಗಲಿ ಲೇಟ್ ಆಗಲಿ ಒಳ್ಳೆ ವರ ನೋಡಿ ಮದುವೆ ಮಾಡ್ತೀವಿ ಅಂತಂದರೆ ಸರಿ ಅಂತ ಅಂದ್ಕೊಂಡು ನಾವು ಸುಮ್ಮನಾದ್ವಿ. ಅವ್ರ ಕಡೆಯವ್ರಿಗೆ ಫುಲ್ ಇಷ್ಟ ಆಗಿರೋದ್ರಿಂದ ಬಿಡೋಂಗೇ ಇಲ್ಲ. ಮೇಲೆ ಫೋನ್ ಮಾಡೋದ್ರಿಂದ ನಮ್ಮಪ್ಪ ಅಮ್ಮ ಒಳ್ಳೆ ಜಾಬಲ್ಲಿದ್ದಾನೆ, ಕೊಟ್ಟು ಮಾಡಿಬಿಡೋಣ ಅಂತ ಹೇಳಿ ಫಿಕ್ಸ್ ಮಾಡೇ ಬಿಟ್ಟರು. ಆಮೇಲೆ ನನ್ನನ್ನು ಕೇಳಿದ್ರು, ಸುಳ್ಳೆ ಕೇಳೋಕ್ಕೂ ನನ್ನ ಅಪ್ಪ ಅಮ್ಮ ನನ್ನನ್ನು ಕೇಳಿದ್ರು, ಹೆಂಗೆ ನಿನಗೆ ಓಕೆನಾ ಅಂತ ಅಂದರು. ನಿನಗೆ ಓಕೆ ಅಂದರೆ ಇದನ್ನು ಮಾಡೋಣ, ಇಲ್ಲ ಅಂದರೆ ಹರಪನಹಳ್ಳಿದು ಮಾಡಿಬಿಡೋಣ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹರಪನಹಳ್ಳಿದು ಕಟ್ಕೊಂಡ್ರೆ ಕುರಿ, ಎಮ್ಮೆ, ಕೋಳಿ ಎಲ್ಲ ಮಾಡಬೇಕಾಗುತ್ತೆ. ಒಂದು ಪಕ್ಷ ಅವ್ರ ಕೆಲಸಗಾರ ಇಲ್ಲ ಅಂದರೆ ನಾನು ಎಲ್ಲದನ್ನು ಸಕ್ರೆ ಮಾಡಬೇಕಾಗುತ್ತೆ. ಇದಾದರೆ ಹೈಟು ವ್ಯತ್ಯಾಸ ಆದರೆ ದರ್ಶನ್ ಹೈಟ್ ಇಲ್ವಾ? ನನಗೆ ಮೊದಲೇ ದರ್ಶನ್ನು ಪುನೀತ್ ಅವರೆಲ್ಲ ಇಷ್ಟ. ಅವ್ರು ಇದ್ದಾರೆಲ್ಲ ಹೈಟಲ್ಲಿ, ನನ್ನ ಗಂಡ ಹಂಗೆ ಇರಬೇಕು, ಹೈಟು ವೀಟಲ್ಲಿ ಸಖತ್ತಾಗಿರಬೇಕು ಅಂತ ನಾನು ಸ್ವಲ್ಪ ಥಿಂಕ್ ಮಾಡಿದ್ದೆ. ಆ ಏಜಲ್ಲೇ ಸ್ವಲ್ಪ ನಾನು ಅಂದ್ಕೊಂಡಿದ್ದೆ, ಓಕೆ ಹಂಗೆ ಅಂಥ ಗಂಡ ನನಗೆ ಸಿಗಬೇಕು ಅಂತ. ನಮ್ಮೂರಲ್ಲೇ ನನ್ನನ್ನು ಇಷ್ಟಪಟ್ಟವರು ಇದ್ದರು. ಬಟ್ ಅವರು ಇಷ್ಟಪಡ್ತಾಯಿದ್ರು, ಬಟ್ ಹೇಳ್ಕೊತಿರ್ಲಿಲ್ಲ, ನಾನು ಹೇಳಿರಲಿಲ್ಲ. ಬಟ್ ಅವ್ರನ್ನೇ ಏನಾದ್ರು ನಾನು ಮದುವೆ ಆಗಿದ್ರೆ ಈ ಟೈಮಲ್ಲಿ ನಾನು ಚೆನ್ನಾಗಿರ್ತಿದ್ದೆ ಅಂತ ನನಗೆ ಇವಾಗ ಅನ್ನಿಸ್ತಿದೆ. ಬಟ್ ನನ್ನ ಹಣೆ ಬರದಲ್ಲಿ ನನ್ನ ಗಂಡ ನನ್ನ ತಾಳಿ ಕಟ್ಟಿದ ಗಂಡ ಬರೆದಿತ್ತು ಅನಿಸುತ್ತೆ ಮೇ ಬಿ. ಹಂಗಾಗಿ
ಹಂಗೆ ನಾನು ಯೋಚನೆ ಮಾಡಿದೆ. ಅದ್ರಲ್ಲಿ ಬೇರೆ ನಮ್ಮ ಅಪ್ಪ ಅಮ್ಮ ಅಂತಿದ್ರಲ್ಲ, ನಾ ಕೊಟ್ಟರೆ ಕೆಲಸದವರಿಗೆ ಕೊಡೋದು, ಅಂತಿದ್ದರಿಗೆ ಕೊಡೋಲ್ಲ ಅಂತ ಎಲ್ಲ ಫಿಕ್ಸ್ ಆಗಿಬಿಟ್ಟಿದ್ರು ಅವರು. ಈಗ ನನಗೂ ದಮ್ಮಿಲ್ಲ. ಓಕೆ, ಬೇಬಿ ನನ್ನ ಇಷ್ಟಪಡೋರು ನಮ್ಮವರೇ ಆಗಿದ್ರು. ಇವ್ನು ನನ್ನ ಮದುವೆ ಆಗ್ತೀನಿ ಅಂತ ನಾನು ಆ ಟೈಮಲ್ಲಿ ಗಟ್ಟಿಯಾಗಿ ಮಾತಾಡೋ ಅಷ್ಟು ಮೀಟ್ರು ನನಗಿರಲಿಲ್ಲ ನಮ್ಮ ಅಪ್ಪ ಅಮ್ಮನ ಹತ್ರ. ಓಕೆ, ತುಂಬ ಹೆದರ್ತಾ ಇದ್ವಿ. ಓಕೆ, ಆವಾಗ ಹೆಂಗಾಗ್ತಿತ್ತು ಅಂದರೆ, ಇವರು ಇಲ್ಲ ಚೆನ್ನಾಗಿದ್ದಾನೆ, ಜಾಬಲ್ಲಿದ್ದಾನೆ, ಕೊಟ್ಬಿಡೋಣ ಅಂತ ಫಿಕ್ಸ್ ಆದಾಗ ಮತ್ತು ನಾನು 10 ಯೋಚನೆ ಮಾಡಿ ಅಲ್ಲಿ ಹರಪನಹಳ್ಳಿ ಅವ್ರು ನೋಡಿದ್ರೆ ಆ ಹಣೆ ಬರ ಎರಡೇ ಅವರು ನನ್ನನ್ನು ನೋಡೋಕ್ಕೆ ಬಂದಿದ್ದು. ಒಂದು ಹರಪನಹಳ್ಳಿ, ಒಂದು ಗೋಕಾಕು. ಸ್ಟಾರ್ಟಿಂಗೆ ಎರಡೂ ಕಡೆಯವರು ನನ್ನನ್ನು ಒಪ್ಪಿದ್ರು. ಆಮೇಲೆ ನಾನು ಬಿಟ್ಟು ಇಲ್ಲ ಹರಪನಹಳ್ಳಿದು ಬೇಡ, ಆಗಲ್ಲ ನನ್ನ ಕೈಯಾಗೆ, ಇಲ್ಲದೆ ಆದರೆ ಹೆಂಗೋ ಮಾಡ್ಕೊಂಡು ಗಂಡ ಹೆಂಡ್ತಿ ಲಂಡು ಮಂಡು ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ನನ್ನ ಗೋಕಾಕ್ ಆಯ್ಕೆ ಮಾಡಿಕೊಂಡೆ. ಆವಾಗ ಅವರು ತಡನೇ ಮಾಡಲಿಲ್ಲ ಗೈಸ್. 15 ದಿನದಲ್ಲೇ ನನಗೆ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಬಂದೇ ಬಿಟ್ರು. ಎಂಗೇಜ್ಮೆಂಟ್ ಆಗೋಯ್ತು ನನಗೆ 15 ದಿವಸದಲ್ಲೇ ನನಗೆ ಎಂಗೇಜ್ಮೆಂಟ್ ಎಲ್ಲ ಆಗೋಯ್ತು. 15 ದಿವಸದಾಗ ಎಂಗೇಜ್ಮೆಂಟ್ ಆಗೋಯ್ತು. 1.5 ತಿಂಗಳಿಗೆ ಮದುವೆ ಸ್ಟಾರ್ಟು. ಈಗಿನ ವಾತಾವರಣದಲ್ಲಿ ಈಗಿನ ಹುಡುಗಿಯರು, ಆವಾಗ ನಮಗೆ ಫೋಟೋಶೂಟ್ ಅನ್ನೋದು ಗೊತ್ತಿರಲಿಲ್ಲ. ನಮಗೆ ನನ್ನ ಮದುವೆ ಆಗೋ ಹುಡುಗನ ಜೊತೆಗೂ ಸಹ ನಾನು ಮಾತಾಡಿಲ್ಲ. ಎಂಗೇಜ್ಮೆಂಟ್ ಆಗಿ ಮದುವೆ ಆಗಿ ಅವ್ರ ಮನೆಗೆ ಕಾಲು ಇಡೋ ತನಕನೂ ನಾನು ಆ ಹುಡುಗನ ಜೊತೆ ಮಾತಾಡಿಲ್ಲ. ಯಾಕಂದರೆ ನಮಗೆ ಅದು ಇಲ್ಲ. ಹಂಗೆ ನಮ್ಮ ಅಮ್ಮನ ಕಾಲದಾಗ, ನಮ್ಮ ಅಜ್ಜಿ ಕಾಲದಾಗ ಇತ್ತಂತ ಆ ಕಾಲ, ಹಂಗಿದ್ರಂತೆ. ನನ್ನ ಲೈಫಲ್ಲಿ ನಾನು ಆ ಅನುಭವನ ಪಡ್ಕೊಂಡೆ. ನಾನು ನನ್ನ ಗಂಡನ ಜೊತೆ ನಾನು ಅವಾಗ ಮಾತಾಡಲಿಲ್ಲ. ನನ್ನ 15 ದಿವಸದಾಗೆ ನನಗೆ ಎಂಗೇಜ್ಮೆಂಟ್ ಆಗೋಯ್ತು. 1.5 ತಿಂಗಳು ಉಳಿತು ನನ್ನ ಮದುವೆಗೆ. ಅವಾಗಾದರೂ ನಾವು ಮಾತಾಡ್ಬೋದಾಗಿತ್ತು, ಮಾತಾಡೋಕ್ಕೆ. ಯಾಕಂದ್ರೆ ಅವಾಗ ನನಗೆ ಫೋನ್ ಇಲ್ಲ, ನಮ್ಮ ಕೈಯಾಗ ಫೋನ್ ಇರ್ತಿರ್ಲಿಲ್ಲ. ಅವಾಗ ನಮಗೆ ಫೋನ್ ತಗೊಂಡು ಕೇಳಿದರೆ ಕೊಡಿಸೋರೇನೋ, ಬಟ್ ನಮಗೆ ಫೋನಿನ ಇಂಟ್ರೆಸ್ಟೇ ಅವಾಗಿರಲಿಲ್ಲ. ನನ್ನ ಗಂಡನ ಕೈಯಾಗ ಫೋನ್ ಇತ್ತು. ಆ ಮನುಷ್ಯನಾದರೂ ನನಗೆ ಹೆಂಗಿದೆಯಾ ಏನು ಫೋನ್ ಮಾಡ್ತಿರ್ಲಿಲ್ಲ. ಎಂಗೇಜ್ಮೆಂಟ್ ಆಗಿ 1 ವಾರಕ್ಕೆ ಬಂದರು, ಮತ್ತೆ ಮನೆಗೆ ಬಂದರು. ಆವಾಗ ಅಷ್ಟೇ, ಟೀ ಕೊಟ್ವಾ, ತಿಂಡಿ ಕೊಟ್ವಾ, ಊಟ ಕೊಟ್ವಾ, ಹೋದರು, ಮುಗೀತು, ಬರ್ತೀನಿ ಅಷ್ಟೇ. ನಾನು ಅವರು ಮಾತಾಡಿದ್ದು ನಾನು ಆ ಮನೆಗೆ ಸೇರೊದ್ದು ಹೋದಾಗ ಅಲ್ವಾ, ಅವಾಗೇ ನಾನು ಹೋದಾಗ ಅನಿಸುತ್ತೆ. ಸ್ಟೋರಿ ಮದುವೆ ಆದಮೇಲೆ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಮತ್ತು ನೆಕ್ಸ್ಟು ಲಾಗಲ್ಲಿ ಆ ಸ್ಟೋರಿನ ನಾನು ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ ಗೈಸ್. ಓಕೆನಾ? ನನ್ನ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಮದುವೆ ಆದಮೇಲೆ ನನ್ನ ಮದುವೆ ಜೀವನ ಹೆಂಗಿತ್ತು, ನನ್ನ ಮದುವೆಯಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ನಡೀತು, ಅದು ತುಂಬಾ ಕ್ಯೂರಿಯಾಸಿಟಿ ಆಗಿದೆ ಗೈಸ್. ಅದನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಲಾಗಲ್ಲಿ ನಿಮ್ಮನ್ನು ನಾನು ಸಿಗ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ನಾನು ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ನನ್ನ ಮದುವೆಯ ಆದ ಮೇಲೆ ಏನೇನಾಯಿತು ಅಂತ ನಿಮ್ಮ ಮುಂದೆ ಬಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಓಕೆ, ವೆಲ್ಕಮ್ ಬ್ಯಾಕ್. ನೆಕ್ಸ್ಟ್ ಲಾಗಲ್ಲಿ ನಾನು ಸಿಗ್ತೀನಿ ಗೈಸ್.